ಪ್ರಾಣಿಗಳಿಲ್ಲದ ಕಾಡು. ತುಂಬಾ ಹಿಂದಿನ ಕಾಲದ ಕತೆ. ಆದ್ರೆ ಈ ಕತೆ ಇವಾಗ ಎಲ್ಲರಿಗೂ ಮುಖ್ಯ. ಒಂದು ದೊಡ್ಡ ರಾಜ ಇದ್ದ. ಆ ರಾಜನ ಹೆಸರು ಅಮರೇಂದ್ರ. ಆ ರಾಜಾಗೆ ಕಾಡಲ್ಲಿರೋ ಪ್ರಾಣಿಗಳನ್ನ ಬೇಟೆಯಾಡೋದಂದ್ರೆ ಇಷ್ಟ. ಅವಾಗವಾಗ ಜಿಂಕೆನೆ ಬೇಟೆಯಾಡ್ತಿದ್ರು, ಒಂದೊಂದ್ಸತಿ ಸಿಂಹನ ಬೇಟೆಯಾಡ್ತಿದ್ರು, ಅವಾಗವಾಗ ಕಾಡಲ್ಲಿರೋ ಮೇಕೆ. ಆ ರಾಜ್ಯದಲ್ಲಿರೋ ಕಾಡಲ್ಲಿ ತುಂಬಾ ಜಾಸ್ತಿ ಪ್ರಾಣಿಗಳಿರ್ತಿತ್ತು. ಆದ್ರೆ ರಾಜ ಬೇಟೆಯಾಡ್ತಿದ್ದಿದ್ರಿಂದ ಇವಾಗ ಕಾಡಲ್ಲಿರೋ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಇತ್ತು. ರಾಜ ಈ ತರ ಬೇಟೆಯಾಡೋದನ್ನ ನೋಡಿ ಅವರ ಮಂತ್ರಿ ಪ್ರಧಾನ್ ತುಂಬಾನೇ ಬೇಜಾರಾಗಿದ್ರು. ಆದ್ರೆ ಈ ವಿಷಯನ ಅವ್ರು ಡೈರೆಕ್ಟ್ ಆಗಿ ಹೋಗಿ ರಾಜರ ಹತ್ರ ಹೇಳಕ್ಕಾಗ್ಲಿಲ್ಲ. ಆದ್ರಿಂದ ಅವರು ಕಾಯೋಣ ಅಂತ ಯೋಚನೆ ಮಾಡಿದ್ರು. ಆಮೇಲೆ ಒಂದ್ ದಿವಸ ರಾಜ ಅಮರೇಂದ್ರ ಅವರ ಸೇನಾಧಿಪತಿಗಳನ್ನ ಕರ್ಕೊಂಡು ಬೇಟೆಗೆ ಅಂತ ಬಂದಾಗ ರಾಜ ಅವರ ಮಂತ್ರಿಯನ್ನೂ ಜೊತೆಲಿ ಕರ್ಕೊಂಡ್ಬಂದ್ರು. ಯಾಕಂದ್ರೆ ಪ್ರಧಾನ ಮಂತ್ರಿಗೆ ಪ್ರಾಣಿಗಳ ಭಾಷೆ ಅರ್ಥ ಆಗ್ತಿತ್ತು. ನಡ್ಕೊಂಡು ಹೋಗ್ತಿರೋವಾಗ ರಾಜ ನೋಡ್ತಾರೆ, ಮರದ ಮೇಲೆ 4 ಗಿಳಿಗಳು ಕುತ್ಕೊಂಡು ಮಾತಾಡ್ತಿತ್ತು. ರಾಜಾಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ಅವರು ಅವರ ಪ್ರಧಾನ ಮಂತ್ರಿ ಹತ್ರ ಕೇಳ್ತಾರೆ, ಪ್ರಧಾನ ಮಂತ್ರಿಗಳೇ, ಆ ಗಿಳಿಗಳೆಲ್ಲ ಏನ್ ಮಾತಾಡ್ತಾ ಇದಾವೆ ಅಂತ ಹೇಳ್ತೀರಾ? ಪ್ರಧಾನ ಮಂತ್ರಿ ಹೇಳ್ತಾರೆ, ಮಹಾರಾಜ, ಈ ಗಿಳಿಗಳು ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ರು ಮದುವೆ ಮಾತಾಗಿದೆ. ಅವಾಗ ರಾಜ ಕೇಳ್ತಾರೆ, ಹೌದಾ? ಇದು ಒಳ್ಳೆ ವಿಷಯ ಅಲ್ವಾ? ಆದ್ರೆ ಇಷ್ಟು ಜೋರಾಗಿ ಯಾಕೆ ಬೊಬ್ಬೆ ಹೊಡಿತಿದ್ದಾರೆ? ಪ್ರಧಾನ ಮಂತ್ರಿ ಹೇಳ್ತಾರೆ, ಮಹಾರಾಜ, ವರದಕ್ಷಿಣೆ ಮಾತಾಗ್ತಾ ಇದೆ. ವರನ ಅಪ್ಪನಿಗೆ 5 ಕಾಡುಗಳು ಬೇಕಂತೆ. ಮತ್ತೆ ಆ ಕಾಡಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಇರದೆ ಖಾಲಿ ಇರಬೇಕಂತೆ. ಅವಾಗ ರಾಜ ಕೇಳ್ತಾರೆ, ಅರೆ, ಇವರಲ್ಲೂ ವರದಕ್ಷಿಣೆನಾ? ಅವಾಗ ಪ್ರಧಾನ ಮಂತ್ರಿ ಹೇಳ್ತಾರೆ, ಹಾ ರಾಜ, ಇವರಲ್ಲೂ ವರದಕ್ಷಿಣೆ ಇದೆ. ಹೆಣ್ಣಿನ ಕಡೆಯವರು ಈ ಮಾತನ್ನ ಖುಷಿಯಾಗೇ ಒಪ್ಕೊಂಡ್ರು. 5 ಅಲ್ಲ 10 ಕಾಡು ಕೊಡ್ತಾರಂತೆ. ಅವಾಗ ರಾಜ ತುಂಬಾ ಖುಷಿಯಾಗಿ ಕೇಳ್ತಾರೆ, ಹೌದಾ? ಗಂಡನ್ ಕಡೆಯವರು ಏನಂತೆ? ಪ್ರಧಾನ ಮಂತ್ರಿ ಅವ್ರು ಹೇಳ್ತಾರೆ, ಮಹಾರಾಜ್ರೆ, ಗಂಡಿನ ತಂದೆ ಕೇಳಿದ್ರು ಇಷ್ಟು ಬೇಗ ಅವರು ಅಷ್ಟು ಕಾಡನ್ನ ಹೇಗೆ ಖಾಲಿ ಮಾಡ್ತಾರೆ ಅಂತ, ಹೇಗ್ ಕೊಡ್ತಾರಂತ. ಈಗಂತೂ ಕೆಲವೇ ಕಾಡುಗಳು ಖಾಲಿಯಾಗಿವೆ ಅವ್ರು ಹೇಳಿದಾಗೆ. ಮಂತ್ರಿಗಳೇ, ಹೇಳಿ ಮುಂದೆ. ಹೆಣ್ಣಿನ ತಂದೆ ಗಂಡಿನ ತಂದೆಗೆ ಹೇಳಿದ್ದಾರೆ, ಈ ರಾಜ್ಯದ ರಾಜ್ಯ ಅಮರೇಂದ್ರ ಅಂದ್ರೆ ನೀವು ತುಂಬಾ ಬೇಟೆಯಾಡ್ತಿರಂತೆ. ಅವರಿಗೆ ಗೊತ್ತಂತೆ, ಇನ್ನು ಕೆಲವೇ ದಿನದಲ್ಲಿ ನೀವು ಎಲ್ಲಾ ಪ್ರಾಣಿಗಳನ್ನ ಕೊಂದು ಕಾಡನ್ನ ಖಾಲಿ ಮಾಡ್ತೀರಾ ಅಂತ. ಎಲ್ಲ ಪ್ರಾಣಿನ ಬೇಟೆಯಾಡ್ತಿರಂತೆ. ಇದ್ರಿಂದ ಕಾಡೆಲ್ಲ ಪ್ರಾಣಿ ಪಕ್ಷಿಗಳಿಂದ ಖಾಲಿಯಾಗೋಗುತ್ತಂತೆ. ಪ್ರಧಾನ ಮಂತ್ರಿ ತುಂಬಾನೇ ಬುದ್ಧಿವಂತಿಕೆಯಿಂದ ಅವ್ರು ಹೇಳ್ಬೇಕಾಗಿದ್ದನ್ನ ರಾಜರ ಹತ್ರ ಹೇಳ್ತಾರೆ. ಅವಾಗ ರಾಜಾಗೆ ಅವ್ರು ಮಾಡಿದ ತಪ್ಪು ಅರ್ಥ ಆಗತ್ತೆ. ಅವರ ಬೇಟೆಯಾಡೋ ಆಸೆಯಿಂದ ಹೇಗೆ ಕಾಡಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಕಡಿಮೆ ಆಗ್ತಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ತಕ್ಷಣ ಅವರ ಬಿಲ್ಲು ಬಾಣನ ಕೆಳಗೆ ಹಾಕ್ಬಿಡ್ತಾರೆ. ಆಮೇಲೆ ಯಾವತ್ತೂ ಬೇಟೆ ಆಡ್ಬಾರ್ದು ಅಂತ ನಿರ್ಣಯ ಮಾಡ್ತಾರೆ. ಮಕ್ಕಳೇ, ಈ ಕಥೆಯಿಂದ ನಿಮ್ಗೇನ್ ಗೊತ್ತಾಯ್ತು? ಎಲ್ಲರಿಗೂ ಬದುಕಕ್ಕೆ ಹಕ್ಕಿದೆ. ಅದು ಮನುಷ್ಯರಾದ್ರೂ ಸರಿ, ಪಕ್ಷಿ ಇಲ್ಲ ಪ್ರಾಣಿಗಳಾದ್ರೂ ಸರಿ.